ಮೇಲೆ ಆಸೀನರಾದ ಹೆಚ್ಚುವರಿ SP ರವರಾದ ಮಲಿಕ್ ರವರೇ, ನಾಗೇಶ್ ರವರೇ, ಈ ಶಿಬಿರದಲ್ಲಿ ಪಾಲ್ಗೊಂಡ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದ ಮಿತ್ರರೇ, ಬಹಳ ಯಶಸ್ವಿಯಾಗಿ ಈ ಒಂದು ಶಿಬಿರ ಆಗಿದೆ ಅಂತೇಳಿ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಸುಮಾರು 2 ತಿಂಗಳ ಹಿಂದೆ ಡಾಕ್ಟರ್ ಭಾಗೀರಥಿ ಅವರ ಬಗ್ಗೆ ನಮ್ಮ ಬ್ಯಾಚ್ಮೇಟ್ ಒಬ್ಬರು ದಾವಣಗೆರೆಯಲ್ಲಿ SP ಆಗಿದ್ದರು. ಅವರು ಹೇಳಿದರು, ಇವ್ರದ್ದು ಒಂದು ಯೋಗ ಶಿಬಿರವನ್ನು ನಿಮ್ಮಲ್ಲಿ ಸಹಿತ ಮಾಡಿ ಚೆನ್ನಾಗಿರ್ತದೆ ಅಂತೇಳಿ. ಅದಾದಮೇಲೆ ನಾನು ಮಾಡೋಣ ಅಂತೇಳಿ 2-3 ಸಲ ಅಂದ್ಕೊಂಡ್ರು ಸಹಿತ ಬೇರೆ ಬೇರೆ ಬಂದೋಬಸ್ತುಗಳು ಇದ್ದಿದ್ದರಿಂದ ಈ ಒಂದು ಶಿಬಿರವನ್ನು ಆ ಸಮಯದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಒಂದು ಸಲ ಮಾಡೇ ಬಿಡೋಣ ಅಂಥೇಳಿ ಟೈಮ್ ಸಹಿತ ಕೊಟ್ವಿ, 3 ದಿನ ಮಾಡೋಣ ಅಂಥೇಳಿ. ಆದರೆ ಆ ಒಂದು ಸಂದರ್ಭದಲ್ಲಿ ಸಹಿತ ಸ್ಟಾರ್ಟಿಂಗ್ ಡೇನೇ ಯಾವುದೋ ಒಂದು ಕಾರ್ಯಕ್ರಮ ಬಂದಿದ್ದರಿಂದ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ದಿಢೀರ್ ಅಂಥೇಳಿ ಬೇಡ ಮತ್ತೊಂದಿನ ಮಾಡೋಣ ಅಂತೇಳಿ ಹೇಳಿದೆ. ಅದಾದಮೇಲೆ ಮತ್ತೆ ದಿಢೀರ್ ಅಂತೇಳಿನೇ ನಾವು ಈ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ವಿ. ಆದರೆ ನೋಡಿದಾಗ 5 ದಿನಗಳ ಕಾಲ ನಮಗೆ ಮಾಡಲಿಕ್ಕೆ ಆಗ್ತದಾ ಏನು ಅಂಥೇಳಿ ಒಂದು ಮನಸ್ಸಿನಲ್ಲಿ ಒಂದು ಅಳುಕೋ ಒಂದು ಭಾವನೆ ಇತ್ತು. ಯಾಕಂದರೆ ಬೇರೆ ಬೇರೆ ಬಂದೋಬಸ್ತುಗಳಿರ್ತವೆ. ಇಷ್ಟೊಂದು 300-400 ಜನರನ್ನು ನಾವು ಬೆಳಗ್ಗೆ ಇಲ್ಲಿಗೆ ಕರೆಸಿ ಅವರು ಡ್ಯೂಟಿ ಎಲ್ಲ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಇವತ್ತು ನೋಡ್ತಾ ಇದ್ದರೆ ಪ್ರತಿದಿನವೂ ಸಹಿತ 350-360 ಸಿಬ್ಬಂದಿಗಳು ಬಂದು ಈ ಒಂದು ಶಿಬಿರವನ್ನು ನೀವೆಲ್ಲ ಯಶಸ್ವಿ ಮಾಡಿಕೊಟ್ಟಿದ್ರಿ. ಅದರಲ್ಲಿ ಮುಖ್ಯವಾಗಿ ಭಾಳಷ್ಟು ಸಿಬ್ಬಂದಿಗಳು ಫಸ್ಟ್ ಡೇ ಬಂದವರು ನೆಕ್ಸ್ಟ್ ಡೇ ಬಿಡ್ತಾರೇನೋ ಅಂತೇಳಿ ಒಂದು ಅನಿಸ್ತಾ ಇತ್ತು ನಮಗೆ. ಆದರೆ ಯಾರ್ಯಾರು ಬಂದಿದ್ರು ಎಲ್ಲರೂ ಸಹಿತ ಈ ಒಂದು ಶಿಬಿರದಲ್ಲಿ ಸತತವಾಗಿ ಭಾಗವಹಿಸಿದ್ರಿ. ಹೀಗಾಗಿ ಈ ಒಂದು ಶಿಬಿರ ಬಹಳ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ಸೊ ನಾವು ಈ ಒಂದು ಶಿಬಿರ ಈ ಒಂದು ಮಟ್ಟಕ್ಕೆ ಯಶಸ್ವಿ ಆಗ್ಬೇಕಂತಂದರೆ ಡಾಕ್ಟರ್ ಭಾಗೀರಥಿಯವರ ಒಂದು ಶ್ರಮ ಭಾಳ ಇದೆ. ನಾನು ಅವರ ಒಂದು ಶೆಡ್ಯೂಲ್ ನೋಡಿದೆ, ಒಂದು ಗ್ರೂಪ್ನಲ್ಲಿ ಶೆಡ್ಯೂಲ್ ನೋಡಿದಾಗ ಅರ್ಲಿ ಮಾರ್ನಿಂಗ್ದಿಂದ ಹಿಡಿದು ರಾತ್ರಿವರೆಗೆ ಸತತವಾಗಿ ಕ್ಲಾಸ್ಗಳನ್ನು ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಹೀಗೆ ಸತತವಾಗಿ ಕ್ಲಾಸ್ಗಳನ್ನು ಅವರು ಹಾಕ್ಕೊಂಡಿದ್ದಾರೆ. ಈಗ ನಮ್ಮದು ನಡೀತಾ ಇರುವ ಸಂದರ್ಭದಲ್ಲಿನೇ ಪ್ರಿಸನ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡ್ತಾಯಿದ್ರು, ಬೇರೆ ಬೇರೆ ಕಡೆ ಆನ್ಲೈನ್ನಲ್ಲಿ, ಆಫ್ಲೈನ್ನಲ್ಲಿ, ಹೀಗೆ ಸತತವಾಗಿ ಯಾವುದೇ ಬಿಡುವಿಲ್ಲದೆ ಈ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಒಂದು ಸಲ ಹೇಳಿದರು ಬೆಳಗ್ಗೆ 2:30ಗೇನೆ ಎದ್ದು ಅವತ್ತಿಂದ ಆಗಿಂದನೇ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಇಷ್ಟೊಂದು ಟೈಟ್ ಶೆಡ್ಯೂಲ್ ಇದ್ದರೂ ಸಹಿತ ಅವರು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಒಂದು ಸೆಷನ್ನ ಅಂದರೆ 1-1.5 ಗಂಟೆ ಈ ಒಂದು ಟೈಮ್ನಲ್ಲಿ ನಾವು ಸಾಕಪ್ಪ ಮುಗಿದ್ರೆ ಸಾಕಪ್ಪ ಅಂತೇಳಿ ಅನಿಸ್ತಾ ಇರ್ತೀವಿ. ಬಟ್ ಆದರೆ ಅವರು ಪ್ರತಿಯೊಂದು ಸೆಷನ್ನನ್ನು ಅಷ್ಟೇ ಒಂದು ಲವಲವಿಕೆಯಿಂದ ಏಕಕಾಲದಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗಿ ಶ್ರದ್ಧೆಯಿಂದ ನಮ್ಮನ್ನೆಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಮಾಡ್ತಾ ಇದ್ದಾರೋ ಇಲ್ಲೋ ಅವ್ರಿಗೆ ಬಾಡಿಗೆ ತಕ್ಕಂತೆ ಅವರ ವಯಸ್ಸಿಗೆ ತಕ್ಕಂತೆ ಯಾವ ರೀತಿ ಮಾಡ್ಬೋದು ಅಂತೇಳಿ ಅರ್ಥ ಮಾಡಿಕೊಂಡು ಯಾರು ಯಾವ ಒಂದು ಆಸನದಲ್ಲಿ ಎಷ್ಟೊತ್ತು ಇರ್ಬೋದು ಅಂತೇಳಿ ಅದನ್ನು ಸಹಿತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮಗೆಲ್ಲರಿಗೂ ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಈಗಾಗಲೇ ಒಂದು ಯೋಗ ಕೈಪಿಡಿಯನ್ನು ಸಹಿತ ಬಿಡುಗಡೆ ಮಾಡಿದರು. 2015-16ರಿಂದ ನಮ್ಮ ಇಲಾಖೆ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದು ಸತತವಾಗಿ ಯೋಗ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. 12th ಬೆಟಾಲಿಯನ್ KSRP ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಯೋಗ ಕೈಪಿಡಿ ಭಾಳ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಒಳಗೊಂಡಂಥ ಈ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಎಮೋಷನಲ್ ಬ್ಯಾಲೆನ್ಸ್ಗಳ ಬಗ್ಗೆ, ಫಿಸಿಕಲ್ ಫಿಟ್ನೆಸ್ ಮತ್ತು ಫ್ಲೆಕ್ಸಿಬಿಲಿಟಿ ಇದರ ಬಗ್ಗೆ, ಏಕಾಗ್ರತೆ, ಶಿಸ್ತು, ನಾಯಕತ್ವ, ಭಾವನಾತ್ಮಕ ಬುದ್ಧಿವಂತಿಕೆ, ಸಹಾನುಭೂತಿ, ಸಾರ್ವಜನಿಕ ಮಾದರಿ ಮತ್ತು ಆರೋಗ್ಯ ಸಂಸ್ಕೃತಿ, ಹೀಗೆ ಹಲವಾರು ವಿಷಯಗಳು ನಮ್ಮ ಪೊಲೀಸ್ ಇಲಾಖೆಗೆ, ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇವರಿಗೆ ನಿಜವಾಗಲೂ ಇದೊಂದು ನಮ್ಮ ಪೊಲೀಸ್ ಇಲಾಖೆಗೆ ಆಸ್ತಿ ಅಂತೇಳಿ ಹೇಳಿಕೆ ಇಚ್ಛಪಡ್ತೀನಿ. ಇದರ ಜೊತೆಗೆ ಇನ್ನೊಂದು ಬಹಳ ವಿಶೇಷವಾದ ಒಂದು ನಮ್ಮ ಭಾಳಷ್ಟು ಜನ ನಮ್ಮ ಇಲಾಖೆಯಲ್ಲಿ ಈಗಿನ
ಒಂದು ರಿಕ್ರೂಟ್ಮೆಂಟ್ನಲ್ಲಿ 33% ರಿಸರ್ವೇಷನ್ ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿದ್ದಾರೆ. ಅವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಮಾಸಿಕ ಚಕ್ರ ಆ ಒಂದು ಇದಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಸಹಿತ ಈ ಒಂದು ಕೈಪಿಡಿಯಲ್ಲಿ ಹಾಕಿದ್ದಾರೆ. ಅದು ಬಹಳ ಉಪಯೋಗಕಾರಿಯಾಗಿದೆ. ಈ ಯೋಗ ಬಗ್ಗೆ ನಾನೇನು ಜಾಸ್ತಿ ಮಾತಾಡಲ್ಲ, ಈಗಾಗಲೇ ಭಾಳ ಸಮಯ ಆಗಿದೆ. ಇದನ್ನು ನಾನು ಯಾಕೆ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಯಾಗಿ ರೂಢಿಸ್ಕೊಳ್ಬೇಕಂತೇಳಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಭಾಳಷ್ಟು ಜನ ನಾವು ಅಂದ್ಕೋತೀವಿ ನಾವು ಡೈಲಿ ಡ್ಯೂಟಿ ಮಾಡ್ತಾ ಇರ್ತೀವಿ, ಫಿಟ್ ಆಗಿದ್ದೀವಿ, ಡೈಲಿ ಸ್ಪೋರ್ಟ್ಸ್ನಲ್ಲಿದ್ದೀವಿ ಅಂತೇಳಿ ಅಂದ್ಕೋತೀವಿ. ಆದರೆ ಒಂದೊಂದು ಆಸನ ಮಾಡುವಾಗ ಗೊತ್ತಾಗ್ತಾಯಿದೆ ನಮ್ಮ ದೇಹದಲ್ಲಿ ಜಿಡ್ಡು ಹಿಡ್ದಂಗಾಗಿದೆ, ಒಂದೊಂದು ಪಾರ್ಟ್ಸು ಸಹಿತ ಫುಲ್ ಟೈಟ್ ಆಗಿದೆ, ಅಷ್ಟು ಈಸಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಗೊತ್ತಾಗ್ತದೆ. ನಮಗೆ ಮಾಡಿದಾಗಲೇ ಗೊತ್ತಾಗ್ತಾ ಇದೆ. ಸೊ ನಾವು ನಮ್ಮ ದೇಹ ಗಟ್ಟಿಯಾಗಿರಬೇಕು ಅಥವಾ ಲವಲವಿಕೆಯಿಂದ ಇರಬೇಕಂತಂದರೆ ನಮ್ಮ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಸರಿಯಾಗಿರಬೇಕು. ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಸರಿಯಾಗಿರ್ಬೇಕಂತಂದರೆ ನಾವು ಅವಕ್ಕೆ ಕೆಲಸ ಕೊಡಬೇಕು. ಒಂದು ಮಾತು ಹೇಳಿದ್ರು ಅವರು, ಯಾವ ರೀತಿ ಕಬ್ಬಿನ ಅದಕ್ಕೆ ತಕ್ಕಂತೆ ನಾವು ಬೆಂಡ್ ಮಾಡ್ಬೇಕಂತಂದರೆ ಅದಕ್ಕೆ ಏನು ಮಾಡಬೇಕು, ಮೊದಲು ಕಾಯಿಸಿ ಬಿಸಿ ಮಾಡ್ಬೇಕಂತೇಳಿ. ಅದೇ ರೀತಿ ಇವರು ಪವರ್ ಯೋಗ ಅಂತೇಳಿ, ಅಂದರೆ ನಮ್ಮ ದೇಹವನ್ನು ಬಿಸಿ ಮಾಡಿಸಿ ಅದರಿಂದ ನಮ್ಮ ಎಲ್ಲ ಯೋಗ ಆಸನಗಳು ಸುಲಭವಾಗಿ ಆಗುವಂತೆ ಹೇಳಿಕೊಟ್ಟಿದ್ದಾರೆ. ಭಾಳ ಸಲ ನಾವು ನೋಡ್ತಾ ಇರ್ತೀವಿ ಆಸನಗಳು ಅಂತಂತಂದರೆ ಚಕ್ರಾಸನ, ಪದ್ಮಾಸನ, ಹೀಗೆ ಸಪ್ರೇಟ್ ಒಂದೊಂದು ಆಸನ ಮಾಡಿಸಿ ಭಾಳಷ್ಟು ಜನ ಯೋಗನೂ ಕಲಿಸ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಎಷ್ಟೋ ಜನ ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ. ಆದರೆ ದೇಹ ಬಿಸಿನೂ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ, ಸುಮ್ಮನೆ ಒಂದೊಂದು ಆಸನಗಳು ಮಾಡೋದು, ಅದಕ್ಕೆ ಸಂಬಂಧ ಇರೋದಿಲ್ಲ. ಮತ್ತು ಬ್ರೀದ್ ಕಂಟ್ರೋಲ್ ಸಹಿತ ಬ್ರೀದ್ ಕಂಟ್ರೋಲ್ ಮಾಡದೆ ನಾವು ಯಾವುದೇ ಒಂದು ಆಸನ ಮಾಡಿದರೆ ಅದು ಯಾವುದೋ ಪ್ರಯೋಜನಕ್ಕೂ ಬರಲ್ಲ ಮತ್ತು ಆ ಒಂದು ಆಸನ ಅದು ಪರ್ಫೆಕ್ಷನ್ ಬರೋಲ್ಲ. ಹಾಗಾಗಿ ಬ್ರೀದ್ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಈ ಪವರ್ ಯೋಗ ಅನ್ನೋದನ್ನು ಭಾಳ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಯೋಗನ ಇವತ್ತು ಮಾಡಿದ ಮೇಲೆ ಮುಗೀತು ಅಂತೇಳಿ ಬಿಡೋದಲ್ಲ, ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗ್ತದೆ. ಅಂದರೆ ನಾವು ಒಬ್ಬರೇ ಕೂತ್ಕೊಂಡು ಮಾಡ್ತೀವಿ ಅಂತಂದರೆ ಭಾಳಷ್ಟು ಜನಕ್ಕೆ ಆಗೋದಿಲ್ಲ. ಸೊ ಯಾರಾದರೂ ಒಬ್ಬರು ಫೋರ್ಸ್ ಮಾಡಿ ಹೇಳಬೇಕು. ಅದು ನಮ್ಮ ಪೊಲೀಸ್ನಲ್ಲಿ ನಾವು ಒಂದು 100 ದಿನ ಸುಮ್ಮನೆ ಬಿಟ್ಟರು ಯಾರೂ ಕೆಲಸ ಮಾಡೋದಿಲ್ಲ. ಆದರೆ ಒಂದು ಕೆಲಸ ಇವತ್ತು ಮಾಡಲೇಬೇಕು ಅಂತ ಹೇಳಿದ ಮೇಲೆ ಬರೀ 1 ಅವರ್ನಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ. ಸೊ ಅಂಥ ಒಂದು ಇದೆ ನಮ್ಮ ಅಂಥ ಒಂದು ಅಗಾಧವಾದ ಶಕ್ತಿ ಪೊಲೀಸರಿಗಿದೆ. ಯಾವುದೋ ಒಂದು ವರ್ಷ ಮಾಡಿದಾಗದ ಕೆಲಸನ ಒಂದೇ ದಿನದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು. ಹಾಗಾಗಿ ಯಾವುದೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗ್ತದೆ ಹಿಂಗೆ ಮಾಡಪ್ಪ ಅಂತೇಳಿ ಹೇಳಲಿಕ್ಕೆ. ಅದಕ್ಕೆ ನಾವು ಎಲ್ಲರೂ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಮ್ಯಾಟ್ ತೊಗೊಂಡು ಯೋಗ ಮಾಡಬೇಕಂತಂದ್ರೂ ಸಹಿತ ಆಗಲ್ಲ. ಹಂಗಾಗಿ ಏನು ಯೋಗ ಇದಕ್ಕೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿಗಳು ಸಹಿತ ಬೆಳಗ್ಗೆ 5:30 ರಿಂದ 6:30 ಆ ಒಂದು ಸಮಯದಲ್ಲಿ ಆನ್ಲೈನಲ್ಲಿ ಜಾಯ್ನ್ ಆಗಿ ಈ ಒಂದು ಯೋಗ ಸತತವಾಗಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಇದರಲ್ಲಿ ಇದ್ದವರು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಇತರೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಆನ್ಲೈನ್ ಯೋಗದಲ್ಲಿ ನೀವು ಭಾಗವಹಿಸಿದರೆ ನೀವು ಫಸ್ಟ್ ಬೆಳಿಗ್ಗೆ ಏಳೋದನ್ನು ಕಲಿಬೇಕು. 5:30 ರಿಂದ 6:30 ಅಂತಂತಂದರೆ ಆ ಒಂದು ಸಮಯದಲ್ಲಿ ನಾವು ಎದ್ದು ಕಲಿಯೋದೇನೆ ಒಂದು ದೊಡ್ಡ ವಿದ್ಯೆ ಆಗಿದೆ ನಮಗೆ. ಬೆಳಿಗ್ಗೆ ಏಳೋದೇನೆ ದೊಡ್ಡ ಕೆಲಸ ಆಗಿದೆ. ನೀವು ಬೆಳಗ್ಗೆ ಎದ್ದರೆ ಫಸ್ಟ್ ಕೆಲಸ ಮುಗೀತು, ಎರಡನೇ ಕೆಲಸ 5:30 ರಿಂದ 6:30 ಯೋಗ ಮಾಡಿದರೆ ಡೆಫಿನೆಟಾಗಿ ನಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ. ನಾವು ಲವಲವಿಕೆಯಿಂದ ಇರ್ತೀವಿ. ನಮ್ಮ ಏನು ಈ ಒಂದು ಇಲಾಖೆ ನಮಗೆ ಕೆಲಸ ಕೊಟ್ಟಿದೆ, ಆ ಒಂದು ಇಲಾಖೆಗೆ ಮತ್ತು ಜನರಿಗೆ ನಾವೇನು ಸೇವೆ ಮಾಡಬೇಕಾಗಿದೆ ಅದನ್ನು ನಾವು ಸಂಪೂರ್ಣವಾಗಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಈ ಒಂದು ಯೋಗದಿಂದ ಸಿಗ್ತದೆ. ಹಾಗಾಗಿ ಈ ಯೋಗವನ್ನು ನೀವು ಯಾರು ಬಿಡಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಸಹಿತ ಇದನ್ನು ಅಳವಡಿಸ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ವಂದಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.